ಮುಖ್ಯವಾಗಿ ಸೂರ್ಯನ ರಾಶಿ ಸಂಚಾರವನ್ನು ನೋಡಲಿಕ್ಕಾಗಿ ಸಿಂಹ ರಾಶಿಗೆ ಅಂದರೆ ನಿಮ್ಮ 8ನೇ ಮನೆಗೆ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಹಿಡನ್ ಮ್ಯಾಟರ್ಸ್ ಅಂತ ಹೇಳ್ತೀವಿ. ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ದಿನಮಾನಗಳಲ್ಲಿ ನೀವು ಆ ಕೆಲವೊಂದು ವ್ಯಕ್ತಿಗಳನ್ನು ಎದುರು ಹಾಕ್ಕೊಂಡಿರ್ತೀರಾ, ಶತ್ರುತ್ವವನ್ನು ಕಟ್ಕೊಂಡಿರ್ತೀರಾ. ಅಂಥವರು ಪುನಃ ನಿಮ್ಮ ಜೀವನಕ್ಕೆ ಪ್ರವೇಶ ಆಗಿ ನಿಮ್ಮ ಜೀವನವನ್ನು ಡಿಸ್ಟರ್ಬ್ ಮಾಡ್ತಾರೆ. ಹಿಡನ್ ಹಿತಶತ್ರುಗಳು, ಗುಪ್ತ ಶತ್ರುಗಳು. ಆವಾಗ ನಿಮಗೆ ಅದು ರೀಕಾಲ್ ಆಗುತ್ತೆ. ಒಂದು 5-10 ಇಯರ್ಸ್ ಬ್ಯಾಕ್ ಇವ್ರ ಜೊತೆಗೆ ನಾನು ಮಾತು ಬಿಟ್ಟಿದ್ದೆ, ಇವ್ರ ಜೊತೆಗೆ ನಾನು ವಾದ ವಿವಾದ ಮಾಡ್ಕೊಂಡಿದ್ದೆ, ಇವ್ರ ಜೊತೆಗೆ ನಾನು ಜಗಳ ಮಾಡ್ಕೊಂಡಿದ್ದೆ. ಅಂತಹ ಸಿನಾರಿಯೋ ಸಂದರ್ಭಗಳು ಬರಬಹುದು. ಅದನ್ನು ಜಾಣ್ಮೆಯಿಂದ ನೀವು ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ನೋಡಿ, ಇಲ್ಲಿ ಹಿಡನ್ ಮ್ಯಾಟರ್ಸ್ ಅಂತಂದರೆ ಕೇವಲ ಹಿತಶತ್ರುಗಳು, ಗುಪ್ತ ಶತ್ರುಗಳು ಅಂತ ಬರಲ್ಲ. ನಿಮ್ಮ ಯಾವುದೋ ಒಂದು 5-10 ವರ್ಷದ ಹಿಂದೆ ಯಾವ ಅನಾರೋಗ್ಯ ಸಮಸ್ಯೆ ನಿಮಗೆ ಕಂಪ್ಲೀಟಾಗಿ ಕ್ಯೂರ್ ಆಗಿತ್ತು, ಅದು ಮತ್ತೆ ಮರುಕಳಿಸಬಹುದು. ಫಾರ್ ಎಕ್ಸಾಂಪಲ್, ನೀವೇನೋ ಹೊಟ್ಟೆ ನೋವಿಗೆ ಟ್ರೀಟ್ಮೆಂಟ್ ತೊಗೋತಾ ಇರ್ತೀರಾ, ಸರ್ಜರಿ ಮಾಡಿಸ್ಕೊಂಡಿರ್ತೀರಾ. ಅದು ಮತ್ತೆ ಈಗ 8-10 ವರ್ಷ ಆದಮೇಲೆ ಮತ್ತೆ ಮರುಕಳಿಸ್ಬೋದು. ಆಗ ನಿಮಗೆ ಸಡನ್ ನೆನಪಾಗುತ್ತೆ, ಇದು 8-10 ವರ್ಷದ ಹಿಂದೆ ನಾನು ಸರ್ಜರಿ ತೊಗೊಂಡಿದ್ದೆ, ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೆ, ಈ ಟ್ಯಾಬ್ಲೆಟ್ ಮರ್ತಿದ್ದೆ, ಅಥವಾ ಈ ಒಂದು ಫಾಲೋ ಅಪ್ ಚೆಕಪ್ಪಿಗೆ ಹೋಗಿರಲಿಲ್ಲ. ಈ ರೀತಿಯಾದಂಥ ಹಿಡನ್ ಮ್ಯಾಟ್ರಸ್ಗಳು ನಿಮ್ಮನ್ನು ಸ್ವಲ್ಪ ಮಕರ ರಾಶಿಯವ್ರನ್ನ ವಿಚಲಿತ ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ. ಅದ್ರ ಬಗ್ಗೆ ಜಾಗ್ರತೆಯಾಗಿರಿ. ಅದೇ ರೀತಿ ಗುರುವಿನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ, ಈಗ ನಿಮಗೆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಯಾರು ಮದುವೆಗೆ ಗಂಡು ಹೆಣ್ಣು ನೋಡ್ತಾ ಇದ್ದೀರಿ, ವಿವಾಹ ಆಕಾಂಕ್ಷಿಗಳಾಗಿದ್ದೀರಿ, ನಿಮಗೆ ಮದುವೆ ಸೆಟ್ ಆಗುವಂಥ ಕಾಲ ಕೂಡಿ ಬಂದಿದೆ. ಯಾರು ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇದ್ದೀರಿ, ನಿಮಗೆ ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಬರುವಂತಹ ಸಕಾಲ ಇದು. ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಶನಿ ಭಗವಾನರ ಸಂಚಾರದಿಂದ ಏನಾಗುತ್ತೆ ಅಂದರೆ, ಎಫರ್ಟ್ ಹಾಕಬೇಕು. ಅವರು ಮೊದಲೇ ಶಿಸ್ತನ್ನು ಇಷ್ಟಪಡುವಂತಹ ಗ್ರಹ ಅದು. ನೀವು ಯಾವುದಾದ್ರೂ ಶಾರ್ಟ್ಕಟ್ಟಲ್ಲಿ ಹೋಗ್ತೀನಿ, ಸಕ್ಸಸ್ ತಗೋತೀನಿ, ಆಗೋದೇ ಇಲ್ಲ. ಹಾಗಾಗಿ ನೀವು ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಹಾರ್ಡ್ ವರ್ಕ್ ಮತ್ತು ಸಿನ್ಸಿಯರ್ ಡೆಡಿಕೇಶನ್, ಲಾಯಲ್ಟಿ ಎಲ್ಲಿರುತ್ತೋ ಅಲ್ಲಿ ಶನಿ ಭಗವಾನರ ಸಂಪೂರ್ಣ ದೃಷ್ಟಿ ಇರುತ್ತೆ, ಶುಭ ದೃಷ್ಟಿ ಇರುತ್ತೆ. ಇದನ್ನು ಮಾತ್ರ ತಪ್ಪದೇ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಇಲ್ಲಿ ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ಮಕರ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ, ಪಾರ್ಟ್ನರ್ಶಿಪ್ ನೆಗೋಷಿಯೇಷನ್ಸ್ ಏನಾದರೂ ಮಾಡ್ಕೋಬೇಕು ಅಂದರೆ, ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಸಹಿ ಹಾಕ್ಕೋಬೇಕು ಅಂತಂದರೆ 18, 20, 21 ನೀವೇನಾದರೂ ಅಪ್ಲೈ ಮಾಡ್ಕೋಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅಪ್ಲೈ ಮಾಡ್ಕೋಬೇಕು. ಈ ರೀತಿಯಾದಂತಹ ಹೊಸ ಶುಭ ಸಮಾಚಾರಗಳಿಗೆ ಆಗಸ್ಟ್ 18, 20, 21 ಶುಭ ಆಗುತ್ತೆ. ಅದೇ ರೀತಿ ನೀವು ಏನಾದರೂ ಕಾಂಪಿಟೇಷನ್ ಅಂದರೆ ನಿಮ್ಮ ಪ್ರತಿಸ್ಪರ್ಧಿಗಳಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಇವ್ರು ಬಂದರೆ ಈ ಕೆಲಸ ಹಾಳಾಗುತ್ತೆ, ಅದಕ್ಕೋಸ್ಕರ ಅವ್ರನ್ನ ಅವಾಯ್ಡ್ ಮಾಡ್ಕೋಬೇಕು. ಅಥವಾ ಕೋರ್ಟು ಕಚೇರಿ ವ್ಯಾಜ್ಯಗಳಿರ್ಬೋದು, ಮಗದೊಂದು ಇದ್ದರೆ 19 ಮತ್ತು 20 ಈ ತಾರೀಖುಗಳನ್ನು ಸ್ವಲ್ಪ ನೀವು ಮೈಲ್ಡಾಗಿ ಅವಾಯ್ಡ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಅದೇ ರೀತಿ ಇನ್ನು ಹಣಕಾಸು ಅಂತ ಬಂದಾಗ ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ ಶುಕ್ರ 9ನೇ ಮನೆಗೆ ಬಂದಿರೋದ್ರಿಂದ ಒಂಚೂರು ಅದು ವೀಕ್ ಇದೆ. ಹಾಗಾಗಿ ಸಾಲ ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗಲಿ ಅಥವಾ ಲೋನ್ ಪತ್ರಕ್ಕೆ ಜಾಮೀನಿಗೆ ಸಹಿ ಹಾಕೋದಾಗಲಿ ಇಂಥದ್ದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಈ ವಾರ ಅಂತ ತೋರಿಸ್ತಾ ಇದೆ. ನೆಗೋಷಿಯೇಷನ್ಸ್ ಏನಾದರೂ ಡ್ಯೂ ಇದ್ದರೆ ಈ ವಾರ ಒಂದು ಸ್ವಲ್ಪ ಅದನ್ನ ಹಾಗೆ ಪೆಂಡಿಂಗ್ ಇಟ್ಕೊಳ್ಳೋದು ಒಳ್ಳೆಯದಿರುತ್ತೆ. ಸ್ಪೆಕ್ಯುಲೇಟಿವ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ಕೋಬೇಡಿ. ದೊಡ್ಡ ಮಟ್ಟದ ಸಾಲ ತೊಗೊಳ್ಳೋದು, ದೊಡ್ಡ ಮಟ್ಟದ ಸಾಲ ಅಥವಾ ಕೊಡೋದಾಗಲಿ ಅವುಗಳನ್ನು ಕೂಡ ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಇಲ್ಲಿ ನಿಮಗೆ ಸೂರ್ಯ ಮತ್ತು ಕೇತುವಿನ ಪ್ರಭಾವದಿಂದ ಏನಾಗುತ್ತೆ, ಮಕರ ರಾಶಿಯವರಿಗೆ ಈ ವಾರ ಒಂದು ಸ್ವಲ್ಪ ಒಂದು ಸಿಟ್ಟು, ಕೋಪತಾಪ ಜಾಸ್ತಿ ಬರುವಂಥದ್ದು. ಈ ಸೆನ್ಸಿಟಿವ್ ಆಗ್ತೀರಾ, ನೀವು ಸಡನ್ನಾಗಿ ರಿಯಾಕ್ಟ್ ಮಾಡ್ತೀರಾ, ಎದುರುಗಡೆ ಇರೋರ ಮಾತನ್ನು ಕೇಳೋದಿಲ್ಲ, ಹರ್ಟ್ ಆಗುವಂಥದ್ದು, ಅಳುವಂಥದ್ದು, ಅಥವಾ ಅದೇ ವಿಷಯ ಈಗ ಮಲಗಿದಾಗ ಅದೇ ವಿಷಯ ನಮಗೆ ರಿಪಿಟೇಟಿವ್ ಆಗಿ ನೆನಪಿಗೆ ಬರುತ್ತಾ ಇರುತ್ತೆ. ಅವ್ರು ಹಂಗಂದ್ರಲ್ಲ, ಇವ್ರು ಹಿಂಗಂದ್ರಲ್ಲ, ಅವ್ರು ಬಿಟ್ಟು ಹೋದ್ರಲ್ಲ, ಇದು ಆಯ್ತಲ್ಲ, ಬರೀ ಅದೇ ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇನ್ನು ಒಂದು ಈ ಸ್ಟ್ರೆಸ್ ಅನ್ನುವಂಥದ್ದು, ಆಮೇಲೆ ಡಿಪ್ರೆಷನ್ ಅನ್ನುವಂಥದ್ದು ಅಥವಾ ಆಂಗ್ಸೈಟಿ ಅನ್ನುವಂಥದ್ದು, ಇವುಗಳನ್ನು ನಿಮ್ಮಿಂದ ನೀವು ದೂರ ಇಟ್ಟಿರಬೇಕಾಗತ್ತೆ. ಬೇಡ, ನನ್ನ ಹತ್ರ ಬರೋದೇ ಬೇಡ ಅಂದಾಗ ಮಾತ್ರ ಮಕರ ರಾಶಿಯವರಿಗೆ ಹೆಲ್ತ್ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಇರುತ್ತೆ. ಅದು ಮತ್ತೆ ಎಲ್ಲಿಗೆ ಲೀಡ್ ಮಾಡುತ್ತೆ, ಅನಾರೋಗ್ಯಕ್ಕೆ ಈಡು ಮಾಡುತ್ತೆ. ಇದರ ಎಲ್ಲ ಮೂಲ ತತ್ವವನ್ನು ಸ್ವಲ್ಪ ನೀವು ಬೇರೆ ಸಮೇತ ಹುಡುಕಿದಾಗ ಎಲ್ಲಿಗೆ ಬರುತ್ತೆ ಹೇಳಿ, ಚಂದ್ರನಿಗೆ ಬರುತ್ತೆ. ಚಂದ್ರ ಮನಸ್ಕಾರಕ. ಆ ಚಂದ್ರನನ್ನು ಕಂಟ್ರೋಲ್ ಮಾಡುವಂಥದ್ದು ಯಾರು? ಈಶ್ವರ.
ಈಶ್ವರನಿಗೆ ಈಗ ಹೆಂಗೂ ಶ್ರಾವಣ ಸೋಮವಾರ ಆರಂಭ ಆಗಿರೋದ್ರಿಂದ ಪ್ರತಿ ಶ್ರಾವಣ ಸೋಮವಾರದಂದು ಶಿವಾಲಯದಲ್ಲಿ ನೀವು ಒಂದು 2 ಲೀಟರ್ ಹಾಲು ಮತ್ತು ಬಿಲ್ಲೋಪತ್ರೆಯನ್ನು ಶಿವಲಿಂಗಕ್ಕೆ ಸಮರ್ಪಣೆ ಮಾಡಿಸಿ, ಕ್ಷೀರಾಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಅಲ್ಲೇ ಕೂತ್ಕೊಂಡು ಓಂ ನಮಃ ಶಿವಾಯ ಮತ್ತು ಶಿವ ಶತನಾಮಾವಳಿಯನ್ನು ಪಠಣೆ ಮಾಡೋದ್ರಿಂದ ಮನಸ್ಸಿಗೆ ಸಾಕಷ್ಟು ನೆಮ್ಮದಿ ಇರುತ್ತೆ. ಇಂಥ ಆಲೋಚನೆಗಳು ಸುಮಾರು 75 to 80% ದೂರ ಹೋಗುತ್ತೆ. ಇನ್ನು ದಾಂಪತ್ಯ ಮಧುರತೆ ಅಂತ ನೋಡ್ಲಿಕ್ಕೆ ಬಂದಾಗ ಇಲ್ಲಿ 20-21 ಸ್ವಲ್ಪ ಗಂಡ ಹೆಂಡತಿ ಕೂತ್ಕೊಂಡು ಸ್ವಲ್ಪ ಭವಿಷ್ಯದ ಬಗ್ಗೆ, ಮಕ್ಕಳ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ, ಮನೆತನದ ಬಗ್ಗೆ, ಸೈಟ್ ಕೊಂಡ್ಕೊಳ್ಳೋದು, ಮನೆ ಕಟ್ಟಿಸೋದು, ವಾಹನ ಕೊಂಡ್ಕೊಳ್ಳೋದು, ಈ ರೀತಿಯಾದಂಥ ಡಿಸ್ಕಷನ್ಸ್ಗಳನ್ನು ಮಕರ ರಾಶಿಯ ದಂಪತಿಗಳು ಮಾಡ್ಕೋತೀರಾ. ಅದೇ ರೀತಿ ದಾಂಪತ್ಯ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಬಂದಾಗ ನೋಡಿ ಏನಾಗುತ್ತೆ ಅಂದರೆ, ಹೈಯರ್ ಎಜುಕೇಷನ್ ಯಾರು ಮಾಡ್ತಾ ಇದ್ದೀರಿ, ಸ್ವಲ್ಪ ಕನಸುಗಳು, ಆ್ಯಂಬಿಷನ್ಸ್ಗಳು ದೊಡ್ಡದಾಗುತ್ತೆ. ಇಲ್ಲ ನಾನು ಫಾರಿನ್ಗೆ ಹೋಗಬೇಕು, ಸ್ಟಡಿ ಮಾಡಬೇಕು, ಅಥವಾ ಏನಾದರೂ ನನ್ನ ಗ್ರ್ಯಾಜುಯೇಷನ್ ಅಥವಾ PG ಮುಗಿದ ಮೇಲೆ ನಾನೊಂದು ಹೊಸ ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು, ನಾನು 10 ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕೊಡಬೇಕು, ಈ ರೀತಿಯಾದಂಥ ಕನಸುಗಳು ವಿಸ್ತಾರ ಆಗ್ತಾ ಹೋಗುತ್ತೆ. ಅದೇ ರೀತಿ ಸ್ಟೂಡೆಂಟ್ಸ್ಗಳಿಗೆ ಈ ವಾರ ಎಲ್ಲೋ ವಾರದ ಅಂತ್ಯಗಳಲ್ಲಿ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಚೆನ್ನಾಗಿರುತ್ತೆ. ಇನ್ನೇನು ವೀಕೆಂಡ್ ಬಂತು, ಶುಕ್ರವಾರ, ಶನಿವಾರ, ಭಾನುವಾರ ಅಂತಂದಾಗ ಒಂದು ಸ್ವಲ್ಪ ಮೆಂಟಲ್ ಡಿಸ್ಟರ್ಬೆನ್ಸ್ ಅಂತಂದರೆ ಯಾವ ಕಾರಣದಿಂದ ಆಗುತ್ತೆ ಅಂತಂದರೆ ಇಲ್ಲಿ ರವಿ ಮತ್ತು ಕೇತು, ಸೂರ್ಯ ಮತ್ತು ಕೇತುವಿನ ಒಂದು ಈ ನೆಗೆಟಿವ್ ಇಂಪ್ಯಾಕ್ಟ್ ಏನಿರುತ್ತೆ ಅದರಿಂದ ನಿಮ್ಮ ಫ್ರೆಂಡ್ಸ್ಗಳು ಬಂದು ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂಥದ್ದು. ಒಂದು ಸ್ವಲ್ಪ ನೀವು ಓದಕ್ಕೆ ಕೂತಿರ್ತೀರಾ, ನಿಮ್ಮನ್ನು ಅವರು ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲ ನಾವು ಟ್ರೆಕ್ಕಿಂಗ್ ಹೋಗೋಣ, ನಾವು ಒಂದು ಸಮುದ್ರಕ್ಕೆ ಹೋಗಿ ಅಲ್ಲಿ ಒಂದು ವಿಶ್ರಾಂತಿಯನ್ನು ತಗೊಳ್ಳೋಣ, ಅಥವಾ ಯಾವುದೋ ಒಂದು ರೀಕ್ರಿಯೇಷನ್ ಇದಕ್ಕೆ ಹೋಗೋಣ, ಒಂದು ಪಾರ್ಟಿ ಮಾಡೋಣ, ಈ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಅದ್ರ ಬಗ್ಗೆ ನೀವು ತುಂಬ ಜಾಗೃತವಾಗಿರಬೇಕಾಗತ್ತೆ. ಅದೇ ರೀತಿ ಇಲ್ಲಿ ವಿಶೇಷವಾಗಿ ಒಂದನ್ನು ನೀವು ಕಾನ್ಫ್ರಂಟೇಷನ್ಗಳನ್ನು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ ಮಕರ ರಾಶಿಯವರು. ಇಲ್ಲಾಂದರೆ ಆ ಜಗಳ, ನೀವು ರೋಡಲ್ಲಿ ಜರ್ನಿ ಮಾಡ್ತಾ ಇದ್ದರೆ ಫೆಲೋ ಟ್ರಾವೆಲರ್ ಏನೋ ಬಂದು ಟಚ್ ಮಾಡಿದರು, ಅಥವಾ ವ್ಯಾಲ್ಯುಬಲ್ ವಸ್ತುಗಳನ್ನು ಕಳ್ಕೊತೀರಾ. ಪ್ರಯಾಣದ ಸಂದರ್ಭದಲ್ಲೇ ನಿಮಗೆ ಕಾನ್ಫ್ರಂಟೇಷನ್ ಆಗುತ್ತೆ, ವಾದ ವಿವಾದ ಆಗುತ್ತೆ ಅನ್ನೋ ತೋರಿಸ್ತಾ ಇದೆ. ಅದ್ರ ಬಗ್ಗೆ ಜಾಗೃತಿಯಾಗಿರಿ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನಿಮಗೆ ನೇವಿ ಬ್ಲೂ, ಚಾರ್ಕೋಲ್ ಗ್ರೇ ಮತ್ತು ಡೀಪ್ ಬ್ಲ್ಯಾಕ್ ಆಗಿ ಬರುತ್ತೆ. ನಂಬರ್ 3, 7, 8 ಲಕ್ಕಿ ನಂಬರ್ ಆಗಿರುತ್ತೆ. ಯಥೇಚ್ಛವಾಗಿ ಈ ಸಂಖ್ಯೆಗಳನ್ನು ವಾರ ಪೂರ್ತಿ ಬಳಸ್ಬೋದು. ಶನಿವಾರ ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ. ಪಶ್ಚಿಮ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಮತ್ತು ವೀಕ್ಷಕರೇ, ಈ ವಾರದ 2 ಅದ್ಭುತ ರೆಮಿಡಿಗಳನ್ನು ಕೊಡ್ತೀನಿ, ಕಾಯ್ತಾ ಇರಿ. ಅದಕ್ಕಿಂತ ಮುಂಚಿತವಾಗಿ ನೋಡಿ, ಈ ಮಾಸ ಪವಿತ್ರ ಮಾಸ, ಶ್ರಾವಣ ಮಾಸ ಆರಂಭ ಆಗಿರುವಂಥದ್ದು. ಶ್ರಾವಣ ಸೋಮವಾರ, ಸಂಪತ್ ಶುಕ್ರವಾರ, ಸಂಪತ್ ಶನಿವಾರ, ಹಾಗೆ ಎಲ್ಲದಕ್ಕೂ ವಿಜೃಂಭಣೆಯಿಂದ ಒಂದು ಕಾಯ್ತಾ ಇರುವಂತಹ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಕೂಡ ಬರ್ತಾ ಇದೆ. ಹಾಗಾಗಿ ವೀಕ್ಷಕರೇ, ಈ ಶ್ರಾವಣ ಮಾಸದ ಶುಭ ಸಂದರ್ಭದಲ್ಲಿ ನಾವು ಪ್ರತಿ ದಿನವೂ ಕೂಡ 30 ದಿನ, ವಿಶೇಷವಾಗಿ ಈ ಸಂಪತ್ ಶುಕ್ರವಾರ, ಶನಿವಾರ, ವರಮಹಾಲಕ್ಷ್ಮಿ ಮತ್ತು ಶ್ರಾವಣ ಸೋಮವಾರ ಪ್ರತಿದಿನ ಹಗಲು ರಾತ್ರಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಇಟ್ಟು ಅಷ್ಟಸಿದ್ಧಿ ಪೀಠದ ಮೇಲೆ ಮಹಾಲಕ್ಷ್ಮಿ ಕುಬೇರಯಾಗ ಮಾಡಿಸ್ತಾ ಇದ್ದೀವಿ. ಗುರುಗಳೇ, ಈ ಮಹಾಲಕ್ಷ್ಮಿ ಶ್ರೀಚಕ್ರ ಹೇಗಿರುತ್ತೆ ನೋಡಿಲ್ಲ ಅಂತೀರಾ? ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಇದರ ಶಕ್ತಿ ಎಷ್ಟಿರುತ್ತೆ ಅಂದರೆ, ಈ ಶ್ರೀಚಕ್ರ ಯಂತ್ರ ನಮ್ಮ ಕೈಯಲ್ಲಿ ನೀವು ಎನರ್ಜೈಸ್ ಮಾಡಿ ಮನೆಗೆ ತರಿಸಿದರೆ ವರ್ಷ ತುಂಬುವಷ್ಟರಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ನಮ್ಮ ಒಂದು ವಾಸ್ತು ವಿಸಿಟ್ಗೆ ನಾವು ಪ್ರತಿದಿನ ಹೋಗ್ತಾ ಇರ್ತೀವಿ. ಅಲ್ಲಿ ಆ ಒಂದು ರಿಯಲ್ ಲೈವ್ ಎಕ್ಸಾಂಪಲ್ ನೋಡಿ ನಮಗೆ ಅಚ್ಚರಿ ಅನಿಸುತ್ತೆ. ಒಂದು ಮನೆಗೆ ಹೋಗಿದ್ವಿ ನಾವು. ಆ ಮನೆಯ ಸದಸ್ಯರಿಗೆ ಗೊತ್ತಿಲ್ಲ, ಈ ನೋಡಿ ಈ ಬ್ಲ್ಯಾಕ್ ಮ್ಯಾಜಿಕ್ ರಿಲೇಟೆಡ್ ಹೆಂಗೆ ಕಾಟ ಕೊಡ್ತಾರೆ. ಮನೆಯ ಹೊಸ್ತಿಲಿನ ಹತ್ತಿರನೇ ಅವರಿಗೆ ಗೊತ್ತಾಗದ ರೀತಿ ಮೊಳೆಯನ್ನು ಹೊಡೆದಿತ್ತು. ಅದನ್ನು ಕಂಡು ಹಿಡಿದು ಆ ಶ್ರೀಚಕ್ರ ಬಂದ ಮೇಲೆ ಅದು ನಿವಾರಣೆಯಾಯಿತು. ಆ ಮನೆಯಿಂದ ಸಂಪೂರ್ಣ ನೆಗೆಟಿವ್ ಎನರ್ಜಿ ಹೊರಗಡೆ ಹಾಕಿಸಿದ್ವಿ. ಶ್ರೀಚಕ್ರ ಇನ್ನೊಂದು ಮನೆಗೆ ಹೋದ್ಮೇಲೆ ಯಾರೋ ಅವರ ಸಂಬಂಧಿಕರೇ, ಅವರಿಗೆ ಆಗದೇ ಇರುವಂಥ ಸಂಬಂಧಿಕರು ಮನೆಯ ಒಳಗಡೆ ಬಂದು ಕೆಲವೊಂದು ವಸ್ತುಗಳನ್ನು ಹಾಕಿದ್ರು, ಈ ಮಾಟ ಮಂತ್ರ ತಂತ್ರ ಸಂಬಂಧಪಟ್ಟಂಥ ವಸ್ತುಗಳು. ಶ್ರೀಚಕ್ರ ಬಂದ ಮೇಲೆ ಅವ್ರನ್ನ ಎಬ್ಸಿ ಆ ವಸ್ತು ಇರೋಲ್ಲೇ ಕರೆಕ್ಟಾಗಿ ತಗೊಂಡು ಹೋಗಿ ನಿಲ್ಲಿಸಿದೆ. ಅವ್ರು ಅದನ್ನು ತಗೊಂಡು ಸುಟ್ಟು ಹಾಕಿದ್ರು. ಅದರದ್ದು ರಿಯಲ್ ಫೋಟೋಸ್ಗಳು ಕೂಡ ತಂದು ಇಲ್ಲಿ ಪಾಡ್ಕಾಸ್ಟಲ್ಲೇ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಈ ಶ್ರೀಚಕ್ರ ಯಂತ್ರ ಕೇವಲ ಬಂದರೆ ಅದು ಹಣ ತರುತ್ತೆ ಅಂತ ಅಷ್ಟೇ ಅಲ್ಲ, ನಿಮ್ಮನ್ನು 360 ಡಿಗ್ರಿ ಆ್ಯಂಗಲಲ್ಲಿ ಪ್ರೊಟೆಕ್ಷನ್ ಮಾಡುತ್ತೆ. ನೆಗೆಟಿವ್ ಎನರ್ಜಿ ಮನೆಗೆ ಬರ್ದಿರೋ ಥರ ಮಾಡುತ್ತೆ. ನೆಗೆಟಿವ್ ಎನರ್ಜಿ ಮನೆಯಲ್ಲಿದ್ದರೆ ಹೊರಗಡೆ ಹಾಕ್ಸುತ್ತೆ. ಮಾಟ ಮಂತ್ರ ತಂತ್ರ ಸುಟ್ಟು ಹಾಕ್ಸುತ್ತೆ. ಮನೆಯಲ್ಲಿ ದಂಪತಿಗಳಿಗೆ ಜಗಳ ಇದ್ದರೆ ಬಾಂಧವ್ಯ ತರುತ್ತೆ, ಮಧುರತೆ, ಹೊಂದಾಣಿಕೆ ತರುತ್ತೆ. ಮಕ್ಕಳು ಸ್ಟಡಿಯಲ್ಲಿ ಟಾಪರ್ಸ್ ಆಗ್ತಾರೆ. ವೃತ್ತಿ ವ್ಯಾಪಾರ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆ ಸೈಟ್ ತೊಗೊಂಡು ಮನೆ ಕಟ್ಟಿಸ್ಕೋತೀರಾ.
ಎರಡ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೆ. ಹಾಗಾಗಿ ಈ ಪರಮ ಪವಿತ್ರ ಶ್ರಾವಣ ಸಂಪತ್ ಶುಕ್ರವಾರ, ಶನಿವಾರ ವರಮಹಾಲಕ್ಷ್ಮಿ ಮತ್ತು ಶ್ರಾವಣ ಸೋಮವಾರದಂದು ಶ್ರೀಚಕ್ರ ಏನು ಎನರ್ಜೈಸ್ ಆಗ್ತಾ ಇದೆ, ಅದಕ್ಕೆ ನಿಮ್ಮಿಂದ ನಮಗೇನು ಬೇಡ, ಜಸ್ಟ್ ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯವರ ಹೆಸರು ಕೊಟ್ಟರೆ ಸಾಕು. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ನಮ್ಮ ತಂಡ ನಿಮ್ಮ ಮತ್ತು ನಿಮ್ಮ ಮನೆಯವರ ಹೆಸರನ್ನು ತಗೊಂಡು ಸಿದ್ಧಿ ಪೂಜೆಗಿಡಿಸಿ 30ರಿಂದ 40 ದಿವಸ ಆದಮೇಲೆ ಮನೆಗೆ ಕಳಿಸುತ್ತೆ. ಅದು ಬಂತು ಅಂದರೆ 1 ವರ್ಷ ಬರೋಷ್ಟರಲ್ಲೇ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡಿತೀರಾ. ಹಣ ಮಾತ್ರ ಅಪಾರ ಪ್ರಮಾಣದಲ್ಲಿ ಬರುತ್ತೆ, ಸಾಕಷ್ಟು ಶ್ರೀಮಂತರಾಗ್ತೀರಾ. ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವೀಕ್ಷಕರೇ, ಈ ವಾರದ 2 ರೆಮಿಡಿಗಳಂತ ಬಂದಾಗ, ಬರುವಂತಹ ಶನಿವಾರ ಬೆಳಗ್ಗೆ ಮತ್ತು ಸಂಜೆ ಕೇವಲ 108 ಸಲ ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು ಪಠಣೆ ಮಾಡ್ಕೊಳ್ಳಿ. ಅದರ ಜೊತೆಗೆ ಬರುವ ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮೋತಿಚೂರು ಲಡ್ಡು ಅಂತ ಸಿಗುತ್ತೆ, ಅದನ್ನು ಅರ್ಧ kg ಆಗಲಿ 1 kg ಆಗಲಿ ಆಂಜನೇಯನ ಪಾದಕ್ಕಿಡಿಸಿ ನೈವೇದ್ಯ ಮಾಡಿಸಿ ಅಲ್ಲಿ ಬಂದಂಥ ಭಕ್ತರಿಗೆ ಎಲ್ಲ ಪ್ರಸಾದದ ರೂಪದಲ್ಲಿ ವಿತರಣೆ ಮಾಡಿ. ಎಂತಹ ಅದ್ಭುತ ಬೆಳವಣಿಗೆ ಈ ವಾರದಲ್ಲೇ ಆಗುತ್ತೆ. ಸಂಕಲ್ಪ ಮಾಡ್ಕೋಬೇಕು. ಈ ವಿಡಿಯೋ ನೋಡಿದ ತಕ್ಷಣ ಸಂಕಲ್ಪದಿಂದ ಎಲ್ಲ ಕಾರ್ಯ ನೆರವೇರುತ್ತೆ. ನಾನು ಈ ಬರುವಂಥ ಶನಿವಾರ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರ ಹೇಳ್ತೀನಿ. ಈ ಬರುವಂಥ ಶನಿವಾರ ನಾನು ಹೋಗಿ ಆಂಜನೇಯ ದೇವಸ್ಥಾನದಲ್ಲಿ ನಾನು ಲಡ್ಡು ವಿತರಣೆ ಮಾಡ್ತೀನಿ, ನೈವೇದ್ಯ ಮಾಡಿಸ್ತೀನಿ. ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾತ್ರದಿಂದ ಬಂದು ನಿಲ್ಲುವಂಥ ಕಷ್ಟಗಳನ್ನು ಆಂಜನೇಯ ಬದಿಗೆ ಸರಿಸುವಂಥದ್ದು. ಅದೇ ರೀತಿ ಬರುವಂತಹ ಶುಕ್ರವಾರ ಸಂಪತ್ ಶುಕ್ರವಾರ ಮಾತೆ ಮಹಾಲಕ್ಷ್ಮಿ ಎದುರುಗಡೆ 2 ವೀಳ್ಯದೆಲೆ ಅಡಿಕೆ ಇಟ್ಟು ಅದರ ಮೇಲೆ ಒಂದು ಹಳದಿ ಬಣ್ಣದ ಹೂವಿಟ್ಟು ಅದರ ಪಕ್ಕದಲ್ಲಿ ಒಂದು ಕಲ್ಲು ಸಕ್ಕರೆಯನ್ನು ಇಟ್ಟು ನೈವೇದ್ಯ ಮಾಡಿ, ಕಲ್ಲು ಸಕ್ಕರೆಯನ್ನು ಒಂದು ಅರ್ಧ ಗಂಟೆ ಆದಮೇಲೆ ಮನೆಯವರೆಲ್ಲ ಸ್ವೀಕಾರ ಮಾಡಿ. 1 ವಾರದಲ್ಲಿ ಅಚ್ಚರಿಯ ರೀತಿ ಶುಭ ಸಮಾಚಾರ, ಹಣ ಬರಲಿಲ್ಲ ಅಂದರೆ ಹೇಳಿ, ನೀವೇ ಕಮೆಂಟ್ ಮಾಡ್ತೀರಾ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.